ರಸ್ತೆ ಗುಂಡಿ ಬಗ್ಗೆ ಉದ್ಯಮಿ ಕಿರಣ್ ಮಂಜುಮ್ದಾರ್ ಪೋಸ್ಟ್ ವಿಚಾರವಾಗಿ ಇದೀಗ ಬೆಂಗಳೂರು ಇರೋದು ಪ್ರಯತ್ನಕ್ಕೆ ನಿರಂತರ ಪ್ರಯತ್ನ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಟೀಕೆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು ಉದ್ಯಮಿ ಕಿರಣ್ ಪೋಸ್ಟ್ ಕುರಿತಾಗಿ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ರಸ್ತೆ ಗುಂಡಿ ಬಗ್ಗೆ ಉದ್ಯಮಿ ಕಿರಣ್ ಮಂಜುಮ್ದಾರ್ ಪೋಸ್ಟ್ ಮಾಡಿರ್ತಾರೆ. ಐದು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದೇವೆ. ಯೋಜನೆಯ ಕೆಲಸ ಕಾರ್ಯಗಳು ಕೂಡ ಮುಂದುವರಿತಾ ಇದೆ. ಬೆಂಗಳೂರು ಒಡೆಯೋದಕ್ಕೆ ಬದಲು ಕಟ್ಟೋಣ ಅಂತ ಡಿಕೆಶಿ ಹೇಳ್ತಿದ್ದಾರೆ. ರಸ್ತೆ ದುರಸ್ತಿಗಾಗಿ ಈಗ ಆಲ್ರೆಡಿ 1100 ಕೋಟಿ ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 10,000 ರಸ್ತೆ ಗುಂಡಿಗಳನ್ನ ಗುರುತು ಮಾಡಿದ್ದೀವಿ ಕೂಡ. 5,000ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳನ್ನ ಮುಚ್ಚಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದೇವೆ. ಉದ್ಯಮಿ ಮಜುಮ್ದಾರ್ ಶಾಗೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರಸ್ತೆ ದುರಸ್ತಿ ಅಭಿವೃದ್ಧಿ ಉಲ್ಲೇಖಿಸಿ ಡಿಕೆಶಿ ಮಾತನಾಡಿದ್ದಾರೆ. ರಸ್ತೆ ಗುಂಡಿ ಬಗ್ಗೆ ಉದ್ಯಮಿ ಕಿರಣ್ ಮಂಜುಮ್ದಾರ್ ಪೋಸ್ಟ್ ಅನ್ನ ಮಾಡಿರ್ತಾರೆ. ಬೆಂಗಳೂರು ಇರೋದು ಪ್ರಯತ್ನಕ್ಕೆ, ನಿರಂತರ ಟೀಕೆಗಲ್ಲ. ಮಜುಮ್ದಾರ್ ಶಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಡ್ತಾ ಇರುವಂಥದ್ದು. ನಾವೀಗ ಆಲ್ರೆಡಿ 5,000ಕ್ಕೂ ಹೆಚ್ಚು ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಯೋಜನೆ ಕೆಲಸ ಕಾರ್ಯಗಳಲ್ಲಿ ಮುಂದುವರೆದಿದ್ದೀವಿ ಕೂಡ. ಆಪ್ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಅಂದ್ರೆ ಸಮಸ್ಯೆಗಳೇನೆಲ್ಲ ಆಗ್ತಾ ಇದೆ ಸಾರ್ವಜನಿಕರಿಗೆ ಆಪ್ ಥ್ರೂ ಮುಖಾಂತರ, ಎಲ್ಲೆಲ್ಲಿ ಗುಂಡಿ ಇದೆ, ಎಲ್ಲೆಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಆಪ್ ಮುಖಾಂತರ ನಮಗೆ ಹೇಳಬಹುದು. ಸಮಾವೇಶಗಳನ್ನ ಮಾಡ್ತಿದ್ದೇವೆ ಅಂತ ಹೇಳ್ಬಿಟ್ಟು ಉದ್ಯಮಿ ಕಿರಣ್ ಮಜುಮ್ದಾರ್ ಪೋಸ್ಟ್ಗೆ ಇದೀಗ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿರುವಂಥದ್ದು. ಬೆಂಗಳೂರು ಒಡೆಯೋ ಬದಲು ಕಟ್ಟೋಣ ಅಂತ ಹೇಳ್ತಿದ್ದಾರೆ. ಏನೇನು ಬೇಸಿಕ್ ಫೆಸಿಲಿಟೀಸ್ ಸವಲತ್ತುಗಳು ಬೇಕು ಎಲ್ಲವನ್ನೂ ಕೂಡ ನಾವು ಒದಗಿಸಿಕೊಡ್ತಾ ಇದ್ದೇವೆ ಉದ್ಯಮಿಗಳಿಗೆ. ಆದರೂ ಕೂಡ ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಶೇರ್ ಮಾಡಿದ್ದಾರೆ. ಉದ್ಯಮಿ ಕಿರಣ್ ಮಜುಮ್ದಾರ್ ಪೋಸ್ಟ್ಗೆ ಇದೀಗ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಡ್ತಾ ಇರುವಂಥದ್ದು. ರಸ್ತೆ ದುರಸ್ತಿ ಅಭಿವೃದ್ಧಿಯನ್ನ ಉಲ್ಲೇಖ ಮಾಡಿ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಮಳೆ ಬಂದರೆ ರಸ್ತೆ ಗುಂಡಿಗಳ ಪ್ರಾಬ್ಲಮ್ಸ್ ಆಗಿರ್ಬೋದು, ವಯಸ್ಸಾದಂತಹ ಮರಗಳನ್ನು ತೆರವು ಕಾರ್ಯಾಚರಣೆ ಮಾಡದೇ ಇರೋದಾಗಿರ್ಬೋದು, ಹಾಗೆ ಕಸ ವಿಲೇವಾರಿ ಸಮಸ್ಯೆಗಳಾಗಿರ್ಬೋದು, ಟ್ರಾಫಿಕ್ ಸಮಸ್ಯೆಗಳಾಗಿರ್ಬೋದು, ಹೀಗೆ ಸಾಕಷ್ಟು ಸಮಸ್ಯೆಗಳು ಎಲ್ಲೆಲ್ಲೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಎಲ್ಲವನ್ನೂ ಕೂಡ ಸಿಎಂ ಡಿಸಿಎಂಗೆ ಟ್ಯಾಗ್ ಮಾಡಿ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಇದೀಗ ಉದ್ಯಮಿ ಮಾಡಿದಂತಹ ಪೋಸ್ಟ್ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಉದ್ಯಮಿ ಮಾಡಿದಂತಹ ಒಂದು ಪೋಸ್ಟ್ಗೆ ಇದೀಗ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ನಾವೀಗ ಆಲ್ರೆಡಿ 5,000 ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ರಿಯಾಕ್ಟ್ ಏನಾದರೂ ಆ ಕಡೆಯಿಂದ ಬಂದ್ಯಾ ರಿಯಾಕ್ಷನ್? ಬಿಕಾಸ್ ಈ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಗುಂಡಿ ಸಮಸ್ಯೆ ಆಗಿರ್ಬೋದು, ವಯಸ್ಸಾದಂತಹ ಮರಗಳನ್ನ ತೆರವು ಮಾಡುವಂತಹ ಕೆಲಸಗಳಾಗಿರ್ಬೋದು, ಯಾವುದೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಫುಲ್ ಸ್ಟಾಪ್ ಅನ್ನೋದು ಇದಕ್ಕೆ ಬೀಳೋದೇ ಇಲ್ಲ. ಸೊ ಡಿಕೆಶಿ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ರೋಜಾ, ಕಳೆದ 2 ತಿಂಗಳಿಂದ ಬೆಂಗಳೂರಿನ ವಿಚಾರವಾಗಿ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಮೋಹನ್ ದಾಸ್ ಪೈ ಸೇರಿದಂತೆ ಅನೇಕ ಉದ್ಯಮಿಗಳು ಟ್ವೀಟ್ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಒಂದಷ್ಟು ಅಸಮಾಧಾನ ಕೂಡ ಹೊರಹಾಕಿದ್ರು. ಇದೀಗ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಆಗಿರ್ತಕ್ಕಂಥ ಕಿರಣ್ ಮಜುಮ್ದಾರ್ ಅವರು ಈಗ ಟ್ವೀಟ್ ಮಾಡಿ ಬೆಂಗಳೂರಿನ ರಸ್ತೆಗಳು ಈ ಒಂದು ರಸ್ತೆಗಳಿಗೆ ಯಾವಾಗ ವಿಮುಕ್ತಿ ಸಿಗುತ್ತೆ ಅನ್ನುವಂತ ಒಂದು ವಿಚಾರವಾಗಿ ಟ್ವೀಟ್ ನ ಮಾಡ್ತಾರೆ. ಸಹಜವಾಗಿ ಆ ಟ್ವೀಟ್ಗೆ ಕಾಂಗ್ರೆಸ್ ಸರ್ಕಾರ ಮತ್ತು ಒಂದಷ್ಟು ಬಹುತೇಕ ಸಚಿವರು ಆಕ್ರೋಶನವರಾಗ್ತಾರೆ. ಇಂದು ಮುಂಜಾನೆ MP ಪಾಟೀಲ್ ಕೂಡ ಕಿರಣ್ ಮಂಜುಮ್ದಾರ್ ಮಾಡಿರ್ತಕ್ಕಂಥ ಟ್ವೀಟ್ಗೆ ತಮ್ಮ ಒಂದು ಅಸಮಾಧಾನವರಾಗ್ತಾರೆ. ಯಾಕಂತಂದ್ರೆ ಬೆಂಗಳೂರು ಒಂದು ವಿಸ್ತೃತವಾಗಿ ಬೆಳೆಯುತ್ತಿರುವಂತಹ ನಗರ. ಇಂಥ ಒಂದು ಮಹಾನಗರದಲ್ಲಿ ಸಮಸ್ಯೆಗಳ ಸಹಜವಾಗಿ ಇರುವಂತದ್ದು ಸಹಜವಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಉದ್ಯಮಿಗಳಾಗಿ ಈ ರೀತಿ ಬೆಂಗಳೂರಿನ ಬಗ್ಗೆ ನೀವೇ ಈ ರೀತಿ ಮಾತನಾಡುವಂತದ್ದು ಇಷ್ಟರ ಮಟ್ಟಿಗೆ
ಸರಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಚರ್ಚೆ ಆಗ್ತಿದೆ. ಇದೆಲ್ಲೂ ಕೂಡ ಒಂದು ಕಡೆ ಆದ್ರೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಎಕ್ಸ್ ಮೂಲಕ ಏನು ಕಿರಣ್ ಮಂಜುದಾರ್ ಅವರಿಗೆ ಒಂದಷ್ಟು ತಿರುಗೇಟು ಕೊಡುವಂತ ಒಂದು ಕೆಲಸ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರು ಅಭಿವೃದ್ಧಿಗೆ 1,100 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. 10,000ಕ್ಕೆ ಹೆಚ್ಚು ಗುಂಡಿಗಳನ್ನ ಪತ್ತೆ ಮಾಡಿ ಅದನ್ನ ಮುಚ್ಚುವಂತ ಒಂದು ಕೆಲಸ ಕಾರ್ಯಗಳು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ. ಇದರ ಜೊತೆಗೆ ಎಲಿವೇಟೆಡ್ ಕಾರಿಡಾರ್ ರಸ್ತೆಗಳು ಮತ್ತೆ ಮೇಲ್ಸೇತುವೆಗಳು ಜೊತೆಗೆ ಪ್ರಮುಖವಾಗಿ 5 ಪಾಲಿಕೆ ಚುನಾವಣೆಗಳಿಗೆ ಅವರಿಗೆ ಆ ಒಂದು ಪಾಲಿಕೆಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡುವಂತ ಒಂದು ವಿಚಾರ, ಇದೆಲ್ಲವೂ ಕೂಡ ಜಾಗೃತಿಕ ಒಂದಷ್ಟು ಬೆಂಗಳೂರನ್ನ ಜಾಗೃತವಾಗಿ ಒಂದು ಬೆಳೆಸುವಂತ ಒಂದು ನಗರನಾಗಿ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ದಿಟ್ಟವಾದಂತ ಒಂದು ಹೆಜ್ಜೆನೆ ಇಟ್ಟಿದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೂ ಕೂಡ ಸ್ವಲ್ಪ ಲೋಪದೋಷ ಇದ್ರೂ ಕೂಡ ಅದು ಏನು ಮೇಲ್ಮೇಲ್ಗೆ ಒಂದಷ್ಟು ಸರಿಪಡಿಸುವ ಒಂದು ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಕಿರಣ್ ಮಂಜುದಾರ್ ಅವರು ಮಾಡಿರ್ತಕ್ಕಂಥ ಟ್ವೀಟ್ಗೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿರುವಂತದ್ದು ಸಾಕಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಚರ್ಚೆಗೆ ಕರಾಚಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಇಂದು ಕಿರಣ್ ಮಂಜುದಾರ್ ಮಾಡಿರ್ತಕ್ಕಂಥ ಟ್ವೀಟ್ಗೆ ಬಹುತೇಕ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಒಬ್ಬರೇ ಅಲ್ಲದೆ ಬಹುತೇಕ ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶನ ಹೊರಹಾಕ್ತಿದ್ದಾರೆ. ನಿಮಗೆ ವ್ಯಾಪಾರ ಮಾಡಲು ಮತ್ತೆ ಬಂಡವಾಳ ಹೂಡಲು ಬೆಂಗಳೂರು ನಗರ ಬೇಕು, ಆದ್ರೆ ಈ ರೀತಿ ಬೆಂಗಳೂರು ನಗರವನ್ನೇ ತೆಗಳುವಂತ ಒಂದು ಕೆಲಸ ಮಾಡ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದಷ್ಟು ಅಸಮಾಧಾನ ಕೂಡ ಆಗ್ತಿದ್ದಾರೆ. ಹೀಗಾಗಿ ಈಗ ಕಿರಣ್ ಮಂಜುದಾರ್ಗೆ ತಿರುಗೇಟುವಂತ ನಿಟ್ಟಿನಲ್ಲಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಟ್ವೀಟ್ ಮಾಡಿರುವಂತದ್ದು, ಜೊತೆಗೆ ಬೆಂಗಳೂರಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಸರ್ಕಾರದಿಂದ ಹಮ್ಮಿಕೊಳ್ಳಲಾಗ್ತಿದೆ, ಅನುದಾನ ವಿಚಾರ ಆಗಿರ್ಬೋದು, ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸಗಳಾಗಿರ್ಬೋದು, ಮತ್ತೆ ರಸ್ತೆ ಕಾಮಗಾರಿಗಳ ಒಂದು ವಿಚಾರಗಳಾಗಿರ್ಬೋದು, ಎಲ್ಲವುದನ್ನ ಸವಿಸ್ತಾರವಾಗಿ ಪಿನ್ ಟು ಪಿನ್ ಪಾಯಿಂಟ್ ಹಾಕಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಕಿರಣ್ ಮಂಜುದಾರ್ಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಕಿರಣ್ ಮಂಜುದಾರ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿರೋ ಒಂದೊಂದು ಪ್ರಶ್ನೆ ಆಗಿರುತ್ತೆ. ಆಲ್ರೈಟ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.